ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್, ಎಕ್ಸಾಮ್ ಪ್ರಿಪ್ರೇಷನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಇನ್ನು ಇವರು ಯಾವುದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಮತ್ತು ಎಷ್ಟು ಸಂಬಳ, ಅದನ್ನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿದೆ ಎಲ್ಲದನ್ನೂ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆಡ್ ಕಾನ್ಸ್ಟೇಬಲ್, ಮೋಟಾರ್ ಮೆಕ್ಯಾನಿಕ್ ಮತ್ತು ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕ್ ಈ ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇದು ಬಂದು ಗ್ರೂಪ್ ಸಿ ಜಾಬ್ ಆಗಿರುತ್ತೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೆವೆಲ್ 4 ಇದಕ್ಕೆ ಎಷ್ಟು ಸಂಬಳ ಸಿಗುತ್ತೆ ಅಂತ ನೋಡೋದಾದ್ರೆ 25,500 ಹಿಡಿದು 81,100ವರೆಗೂ ಸಿಗುತ್ತೆ. ಇನ್ನು ಲೆವೆಲ್ 3 ಇದಕ್ಕೆ ನೋಡೋದಾದ್ರೆ 21,700 ಹಿಡಿದು 69,100ವರೆಗೂ ಇವರಿಗೆ ಸ್ಯಾಲ್ರಿ ಸಿಗುತ್ತೆ. ಇನ್ನು ಎಷ್ಟು ವ್ಯಾಕೆನ್ಸೀಸ್ ಇದೆ ಅಂತ ನೋಡೋದಾದ್ರೆ ಹೆಡ್ ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕ್ ಇದಕ್ಕೆ 7 ವ್ಯಾಕೆನ್ಸಿ ಇದೆ. ಜನರಲ್ 2, ST 3, OBC 1, EWS 1, ಟೋಟಲ್ 7. ಇನ್ನು ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕ್ ಇದಕ್ಕೆ 44 ವ್ಯಾಕೆನ್ಸಿ ಇದೆ. ಜನರಲ್ 17, SC 7, ST 7, OBC 7, EWS 6, ಟೋಟಲ್ 44 ವ್ಯಾಕೆನ್ಸಿ ಇದೆ. ಇನ್ನು ಇದರ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿಲ್ಲ, ಲೈಕ್ ಟೆಂಟೇಟಿವ್. ಇನ್ನು ಎಕ್ಸಾಕ್ಟ್ ಅಂದರೆ ಪೂರ್ತಿ ಡೀಟೇಲ್ಸ್, ಈಗ ಹೇಗೆ ಅಪ್ಲೈ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದ್ರ ರಿಲೇಟೆಡ್ ಎಲ್ಲ ಇನ್ನೂ ಪೂರ್ತಿ ಕ್ಲಿಯರ್ ನೋಟಿಫಿಕೇಶನ್ ಬಿಟ್ಟಿಲ್ಲ. ಆ ನೋಟಿಫಿಕೇಶನ್ದು ಇಲ್ಲಿ ಬಿಡ್ತಾರೆ. ಆ ನೋಟಿಫಿಕೇಶನ್ ಬಿಟ್ಟಾಗ ನಾನು ವೀಡಿಯೋ ಮಾಡ್ತೀನಿ. ನಾನು ವೀಡಿಯೋ ಮಾಡಿಲ್ಲ ಅಂದರೂ ಕೂಡ ಈಗ ಇದ್ರ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿ ನೀವು ಹೋಗಿ ನೋಡ್ಕೋಬೋದು. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 10% ರಿಸರ್ವೇಷನ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡಿದ್ರೆ ಅಪ್ಲಿಕೇಶನ್ ಫೀ ಬಂದು ₹100 ಇರುತ್ತೆ. SC, ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಹೆಡ್ ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕ್ಗೆ ನಿಮ್ಮ ಏಜ್ 18ರಿಂದ 25 ಇರಬೇಕು. ಇನ್ನು ಇದಕ್ಕೆ ನೀವು 12th ಪಾಸ್ ಆಗಿರಬೇಕು. ಜೊತೆಗೆ ನಿಮ್ಮ ಹತ್ರ ಮೋಟಾರ್ ಮೆಕ್ಯಾನಿಕ್ ಸರ್ಟಿಫಿಕೇಟ್ ಇರಬೇಕು. ಲೈಕ್ ಏನಾದರೂ ಇಂಡಸ್ಟ್ರಿಯಲ್ ಟ್ರೈನಿಂಗಲ್ಲಿ ಅಥವಾ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಯಾವುದಾದ್ರು ಒಂದು ಇದರಲ್ಲಿ ನಿಮ್ಮ ಹತ್ರ ಸರ್ಟಿಫಿಕೇಷನ್ ಇರಬೇಕು. ಹಾಗೆ 3 ವರ್ಷ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕ್ಗೆ ನೋಡೋದಾದರೆ ನಿಮ್ಮ ಏಜ್ 18ರಿಂದ 25 ಆಗಿರಬೇಕು. 10th ಪಾಸ್ ಆಗಿರಬೇಕು. ಜೊತೆಗೆ ITI ಸರ್ಟಿಫಿಕೇಟ್ ಇನ್ ರೆಸ್ಪೆಕ್ಟಿವ್ ಟ್ರೇಡ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಯಾವುದಾದ್ರು ಒಂದು ಲೈಕ್ ನಿಮ್ಮದು ITI ಸರ್ಟಿಫಿಕೇಟ್ ಇರಬೇಕು ಈ ಮೋಟಾರ್ ಮೆಕ್ಯಾನಿಕ್ ಈ ಟ್ರೇಡಲ್ಲಿ. ಇನ್ನು 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇನ್ನು ಅಪ್ಲಿಕೇಶನ್ ಬಂದು ಆನ್ಲೈನ್ ಮೋಡಲ್ಲಿ ಇರುತ್ತೆ, ಆಫ್ಲೈನ್ ಮೋಡಲ್ಲಿ ಇರಲ್ಲ. ಈ ಅಪ್ಲಿಕೇಶನ್ನ ಈ ವೆಬ್ಸೈಟಲ್ಲಿ ಹಾಕ್ಬೋದು. ಆ ವೆಬ್ಸೈಟ್ ಬಂದು ಇದು. ಇನ್ನೂ ಅಪ್ಲಿಕೇಶನ್ ಶುರುವಾಗಿಲ್ಲ. ಅಪ್ಲಿಕೇಶನ್ ಶುರುವಾದಾಗ ಇದರಲ್ಲಿ ಬಿಡ್ತಾರೆ, ನೀವು ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕ್ಬೋದು. ಈ ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ ಸೆಲೆಕ್ಷನ್ ಪ್ರಾಸೆಸ್ ಬಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್, ರಿಟರ್ನ್ ಎಕ್ಸಾಮಿನೇಷನ್, ಪ್ರಾಕ್ಟಿಕಲ್ ಸ್ಕಿಲ್ ಟೆಸ್ಟ್ ಇದೆಲ್ಲ ಮಾಡಿಬಿಟ್ಟು ಮೆರಿಟ್ ಲಿಸ್ಟ್ನ ಮಾಡ್ತಾರೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಬಂದು 24 ಡಿಸೆಂಬರ್ 2024ಕ್ಕೆ ಶುರುವಾಗಿ 22 ಜನವರಿ 2025ಕ್ಕೆ ಮುಗಿಯುತ್ತೆ. ಇದು ಟೆಂಟೇಟಿವ್ ಡೇಟ್. ಇದ್ರ ಮುಂದಕ್ಕಾರು ಹಾಕ್ಬೋದು ಅಥವಾ ಹಿಂದಕ್ಕಾರು ಹಾಕ್ಬೋದು. ಆ ವೆಬ್ಸೈಟಲ್ಲಿ ಅವಾಗವಾಗ ನೋಡ್ತಾ ಇರಿ, ಇದಕ್ಕೇನಾದ್ರು ಇಂಟ್ರೆಸ್ಟ್ ಇದ್ದಾರೆ. ಸೊ ಯಾರೆಲ್ಲ ಇದಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಡಿಸೆಂಬರಲ್ಲಿ ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.